ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ BSK 6 ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ಈ BDA ಪ್ರಾಪರ್ಟಿ ನಮಗೆ 2030 ಇಂಡಿಪೆಂಡೆಂಟ್ ಹೌಸ್. ಮನೆ ಮುಂದೆಗಡೆ ನೋಡಬಹುದು ವಿಶಾಲವಾಗಿರುವಂತಹ 30 ಅಡಿಗಳ ರೋಡ್. ಈ 30 ಅಡಿ ಏನಕ್ಕೆ ಬಂತು ಅಂದ್ರೆ ಎದುರುಗಡೆ ಏನ್ ಫ್ಲಾಟ್ ಗಳಿದೆ ಈ ಪ್ಲಾಟ್ ಗಳೆಲ್ಲ ನಮಗೆ 30-40 ಇರೋದ್ರಿಂದ ಇದು 30 ಅಡಿ ರೋಡ್ ಇರೋದ್ರಿಂದ ಈ 30 ಅಡಿ ರೋಡ್ಗೆ ಬರುವಂತದ್ದೇ ಈ 2030 ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಈಸ್ಟ್ ಫೇಸಿಂಗ್ ಆಗಿದೆ. ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇದೆ. ವುಡ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀ ಕುಡ್ ನ ಯೂಸ್ ಮಾಡಿದರೆ ಗುಡ್ ಎಲಿವೇಶನ್ ಅಂತಾನೆ ಹೇಳ್ಬೋದು. ಫುಲ್ ನೋಡ್ಬೋದು ನ್ಯಾಚುರಲ್ ಸ್ಟೋನ್ ಇಂದ ಮತ್ತೆ ಸ್ಟ್ರಕ್ಚರ್ ವರ್ಕ್ ಎಲ್ಲ ನಮಗೆ ಫುಲ್ ಕಂಪ್ಲೀಟ್ ಆಗಿದೆ. ಈ ರೋಡ್ ಅಲ್ಲಿ ನಮಗೆ ಡ್ರೈನೇಜ್ ವರ್ಕ್ ಕೂಡ ಕಂಪ್ಲೀಟ್ ಆಗೋಗಿದೆ. ಜೊತೆಗೆ ಕಾವೇರಿ ವಾಟರ್ದು ಲೈನ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಅಪ್ರಾಕ್ಸಿಮೇಟ್ಲಿ 1.5 ಮಂತ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ಅವೈಲೇಬಲ್ ಇದೆ. ಗೇಟ್ ನೋಡಬಹುದು ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗೇಟ್ ಇದು. ವೀಕ್ಷಕರೇ, ಈಗ ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು ಕೆಳಗಡೆ ಈ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಪ್ಗೆ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಡ್ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಹಿಂದೆಗಡೆ ಕೂಡ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ ಹೋಗೋದಕ್ಕೆ ಸೇಫ್ಟಿ ವೈಸಲ್ಲಿ ಒಂದು MS ಗೇಟ್ ಕೂಡ ವರ್ಕ್ ಆಗಿದೆ ನೋಡಿ. ಎದುರುಗಡೆ ಮನೆಯವರು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಮನೆಯವರು ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇಷ್ಟು ಫುಲ್ ನಮಗೆ ಓಡಾಡಕ್ಕೆ ಜಾಗ ಇದೆ. ಪೋರ್ಷನ್ ಫುಲ್ ನಮಗೆ ಓಡಕ್ಕೆ ಜಾಗ ಇದೆ. ಹಿಂದೆಗಡೆ ಕೂಡ ಮನೆ ಆಗಿರೋದ್ರಿಂದ 100% ಸೆಕ್ಯೂರಿಟಿ ಅಂತಾನೆ ಹೇಳ್ಬೋದು. ಬಟ್ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಫುಲ್ ಕಾರ್ ಪಾರ್ಕಿಂಗ್ ಬಿಟ್ಟಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ 5ರಿಂದ 6 2 ವೀಲರ್ಗಳು ಕೂಡ ನಾವು ಇಲ್ಲಿ ನಿಲ್ಸ್ಕೊಬಹುದು. ಅಷ್ಟು ಜಾಗ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಮಗೆ UPS ಪಾಯಿಂಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಕಾವೇರಿ ವಾಟರ್ಗೂ ಪ್ರಾವಿಷನ್ ಮಾಡಿರುವಂತದ್ದು. ಜೊತೆಗೆ ಗ್ಯಾಸ್ಗೆ ಪ್ರಾವಿಷನ್ ಮತ್ತೆ UPS ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾರ್ ಪಾರ್ಕಿಂಗ್ ಮತ್ತೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೇಕಾಗಿರೋ ಸ್ಟೇರ್ ಕೇಸ್ ನ ನೋಡಬಹುದು. ಇಲ್ಲಿ ನಮಗೆ ಆಂಟಿಸ್ಕೇಡ್ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. 3 ಅಡಿ ಏನೋ ಬರುತ್ತೆ. ಐಟಮ್ಸ್ ಗಳನ್ನ ಸಾಗಿಸೋದಕ್ಕೆ ತುಂಬಾ ಸ್ಪೇಷಿಯಸ್ ಆಗಿ ಜಾಗ ಕೂಡ ಇದೆ. ವಾಲ್ ಗಳಿಗೆ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಫ್ರಂಟ್ ಗೋಸ್ಕರ ಇಲ್ಲಿ ಸೇಫ್ಟಿಗೋಸ್ಕರ ಟಫನ್ ಗ್ಲಾಸ್ ಮತ್ತೆ SS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸ್ಟೇರ್ ಕೇಸ್ ಗೆ ಯೂಸ್ ಮಾಡಿರೋ ಈ ಗ್ರಾನೈಟ್ ಏನಿದೆ ಇದು ಬಂದ್ಬಿಟ್ಟು ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ಈ ಪೋರ್ಷನ್ ಫುಲ್ ನಮಗೆ 2x4 ವೆಟ್ರೋಫೈ ಟೈಲ್ಸ್, ಮೇಲ್ಗಡೆ WPC ವರ್ಕ್ ಫುಲ್ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಏನಂದ್ರೆ ನೋಡ್ಬೋದು ಮುಂದೆಗಡೆ ಕಾಣಿಸೋದೆಲ್ಲ ನಮಗೆ 30-40 ಬಿಲ್ಡಿಂಗ್ಗಳು. ಈ ಪೋರ್ಷನ್ ಫುಲ್ ನಮಗೆ 30-40 ಬಿಲ್ಡಿಂಗು. ಈ ರೋಡ್ ಅಲ್ಲಿ ಫುಲ್ ಈ ಪೋರ್ಷನ್ ಫುಲ್ ನಮಗೆ ಮನೆಗಳೆಲ್ಲ ಕಂಪ್ಲೀಟ್ ಆಗೋಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಈಸ್ಟ್ ಫೇಸಿಂಗ್ ಮೈನ್ ಡೋರ್. ವಾಸ್ಕಲ್ ಸೈಜ್ ನೋಡಬಹುದು 4x9 ಯೂಸ್ ಮಾಡಿರುವಂತದ್ದು. ದೊಡ್ಡ ಸೈಜ್ ಅಲ್ಲಿ ಇರುವಂತಹ ವಾಸ್ಕಲ್ ನ ಯೂಸ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇದೆ. ಈಗ ವಿಡಿಯೋ ಮಾಡ್ಬೇಕಾದ್ರೆ ಕರೆಂಟ್ ಹೋಗಿರೋದ್ರಿಂದ ನ್ಯಾಚುರಲ್ ಲೈಟ್ ಅಲ್ಲೇ ವಿಡಿಯೋ ಮಾಡೋಣ. ನೋಡ್ಬೋದು ಎಂಟ್ರೆನ್ಸ್ ನಮ್ಗೆ ಹಾಲ್ ಬರುತ್ತೆ. ಇಲ್ಲಿ ನಮ್ಗೆ ಟಿವಿ ಕ್ಯಾಬಿನೆಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಿಂದೆಗಡೆ ನಮ್ಗೆ ಚಾರ್ಕೋಲ್ ಶೀಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡ್ಬೋದು ಫುಲ್ಲು ಲೈಟ್ ಗಳು ಕಾಣಿಸ್ತಾ ಇದೆ ನೋಡಿ. ಕರೆಂಟ್ ಇತ್ತು ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಗೆ ಈ POP ವರ್ಕ್ ಅಲ್ಲಿ ಲೈಟ್ ಜೊತೆಗೆ ಸಖತ್ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಇದು ಬಂದು ಇವಾಗ ನಾವು ನೋಡ್ತಾ ಇರೋದು ಲಿವಿಂಗ್ ರೂಮ್. ಈ ಪೋರ್ಷನ್ ಅಲ್ಲಿ ನಮ್ಗೆ ಟಿವಿ ಕ್ಯಾಬಿನೆಟ್, ಇಲ್ಲಿ L ಶೇಪ್ ಅಲ್ಲಿ ಆರಾಮಾಗಿ ಸೋಫಾ ಕೂಡ ಹಾಕೋಬಹುದು. ಇಷ್ಟು ಜಾಗ ಇದೆ L ಶೇಪ್ ಅಲ್ಲಿ ಸೋಫಾ ಹಾಕೊಳ್ಳೋದಕ್ಕೆ. ಇಲ್ಲಿ ಸೋಫಾ ಕವರ್ ಆಯ್ತು ಅಂದ್ರೆ ಈ ಪೋರ್ಷನ್ ಫುಲ್ ನಾವು ಓಡಾಡಕ್ಕೆ ಜಾಗ ಇದೆ ಅಂತಾನೆ ಹೇಳ್ಬೋದು. ವುಡ್ ಎಲ್ಲ ನಮಗೆ ಟೀಕ್ ವುಡ್ ಯೂಸ್ ಮಾಡಿರೋದು. ವಿಂಡೋಗಳಿಗೆ ಏನ್ ಯೂಸ್ ಮಾಡಿದ್ದಾರೆ ವುಡ್ ಅದೆಲ್ಲ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ದೊಡ್ಡ ಟಿವಿ ಕ್ಯಾಬಿನೆಟ್, ಹಿಂದೆಗಡೆ ಚಾರ್ಕೋಲ್ ಶೀಟ್ ನೋಡ್ಬೋದು. ಒಳ್ಳೆ ಗ್ರ್ಯಾಂಡ್ ಆಗಿ ಬಂದಿದೆ ನಮ್ಗೆ, ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿರುವಂತದ್ದು. ಈ ಪೋರ್ಷನ್ ಅಷ್ಟೇ ಟಾಪ್ ಟು ಬಾಟಮ್ ವರ್ಗು ನಮ್ಗೆ ವೆನೀರ್ ಆಗಿದೆ. ಸೆಂಟ್ರಲ್ ಇಲ್ಲೊಂದು ಪಾರ್ಟಿಷನ್ ತರ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಗ್ಲಾಸ್ ಏನಾದ್ರು ಬೇಕಾದ್ರೆ ಪಾರ್ಟಿಷನ್ ನಾವು ಕೂಡ ಮಾಡ್ಕೋಬಹುದು. ಈ ಪೋರ್ಷನ್ ಫುಲ್ ನಮ್ಗೆ ವೆನೀರ್ ಆಗಿದೆ. ಇದು ಬ್ಯಾಕ್ ಸ್ಟೈಲ್ ನಮ್ಗೆ ಕಿಚನ್ ಬರುತ್ತೆ. ಈ ಪೋರ್ಷನ್ ನೋಡ್ಬೋದು ದೇವ್ರ ಮನೆ. ವಾಲ್ಗಳಿಗೆ ವೆಟ್ರೋಫೈ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸೆಮಿ POP ವರ್ಕ್ ವಿತ್ ಲೈಟು, ಗ್ಲಾಸ್ ಡೋರು, ಫ್ರೇಮ್ಸ್ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಬರುತ್ತೆ. ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೇಲಿದೆ. ಇದು ಪಕ್ಕದಲ್ಲಿ ಬರದೆ ಕಿಚನ್ ಇದೆ. ಈಸ್ಟ್ ಫೇಸಿಂಗ್ ಅಲ್ಲಿ ಇದು ದೊಡ್ಡ ಕಿಚನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಸ್ಟ್ ಫೇಸಿಂಗ್ ಅಲ್ಲಿ ತುಂಬಾ ಚಿಕ್ಕ ಕಿಚನ್ ಮಾಡಿರ್ತಾರೆ. ಬಟ್ ಇಲ್ಲಿ ನಮಗೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. L ಶೇಪ್ ಅಲ್ಲಿ ಗ್ರಾನೈಟ್ ಹಾಕಿದ್ದಾರೆ. ವುಡ್ ವರ್ಕ್ ಫುಲ್ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ 3 ಬ್ಯಾಸ್ಕೆಟ್, ಅಲ್ಲಿ 3 ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ.
ಇಲ್ಲಿ ಕಟ್ಲ, ಇಲ್ಲಿ SS ಯೂಸ್ ಮಾಡಿರೋದೆಲ್ಲ ಸಾಫ್ಟ್ ಕ್ಲೋಸಿಂಗ್ಗೆ, ಸ್ಟೋರೇಜ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಅಷ್ಟೇ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಆಕ್ವಾ ಗಾರ್ಡ್ಗೆ ಮತ್ತೆ ಜಿಮ್ಮಿಗೂ ಕೂಡ ಪ್ರಾವಿಷನ್ ಇರುವಂತದ್ದು. ಸಪರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ಇಲ್ಲಿ ಫ್ರಿಜ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮಗೆ ಫ್ರಿಜ್ ಕವರ್ ಆಯ್ತು ಅಂದ್ರೆ ಇಷ್ಟು ಜಾಗ ಕಿಚನ್ ಅಲ್ಲಿ ಓಡಾಡೋಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿ ಈಸ್ಟ್ ಫೇಸಿಂಗ್ ಅಲ್ಲಿ ಎಕ್ಸಾಕ್ಟ್ ನಮಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಬಂದಿರುವಂತದ್ದು ಚೆನ್ನಾಗಿದೆ. ಅದು ಸ್ಪೇಷಿಯಸ್ ಆಗಿ ಬಂದಿದೆ ಈಸ್ಟ್ ಫೇಸಿಂಗ್ ಅಲ್ಲಿ. ಆ ವಿಂಡೋ ನೋಡ್ತಾ ಇದ್ದೀರಲ್ಲ, ಆ ವಿಂಡೋ ಕೂಡ ಅಷ್ಟೇ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಕಿಚನ್ ಏರಿಯಾ ನಮಗೆ ಬಂದಿರುವಂತದ್ದು. ಇದು ಪೂಜಾ ಬರುತ್ತೆ. ಈ ಪೂಜಾದಲ್ಲಿ ವಾಲ್ಗಳಿಗೆಲ್ಲ ನೋಡಬಹುದು ವೆನೀರ್ ಪಾಲಿಶಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಲ್ಲಿ ಸಪರೇಟ್ ಆಗಿ ಕ್ಯಾಬಿನ್ ತರ ಮಾಡಿರುವಂತದ್ದು. ಹ್ಯಾಂಡ್ ವಾಶ್ಗೆ ಒಳಗಡೆ ನೋಡಬಹುದು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದರೆ. ಈ ಪೋರ್ಷನ್ ಗ್ರಾಂಟ್ ಕೆಳಗಡೆ ವಾಟರ್ ಸೋರ್ಸ್ ಹೊಂದಿದೆ. ಇದ್ರ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್. ಇಲ್ಲೂ ಕೂಡ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೆಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ಗೆ ಈ ಸ್ಪೇಸ್ ಓಕೆ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ. ಇದ್ರ ಪಕ್ಕದಲ್ಲೇ ಒಂದು ರೂಮ್ ಮಾಡಿರುವಂತದ್ದು. ಇದು ಸೇರಿ ನಮ್ಗೆ ಹತ್ರ ನಮ್ಗೆ 4 ರೂಮ್ಗಳಾಗುತ್ತೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇದನ್ನ ಡೈನಿಂಗ್ ಆದ್ರೂ ಮಾಡ್ಕೊಬಹುದು, ಇಲ್ಲಾಂದ್ರೆ ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಬಟ್ ಇವ್ರು ಮಾಡಿರೋದು ಯಾರಾದ್ರೂ ಸೀನಿಯರ್ ಸಿಟಿಜನ್ ಏನಾದ್ರೂ ಪರ್ಪಸ್ ಗಳಿದ್ರೆ ಈ ರೂಮ್ ನ ಯೂಸ್ ಮಾಡೋ ಒಂದು ಕಾನ್ಸೆಪ್ಟ್ ಅಲ್ಲೇ ಇದನ್ನ ಡೈನಿಂಗ್ ಮಾಡಿದಿರ ರೂಮ್ ನ ಮಾಡಿರೋಂಥದ್ದು. ಈ ಸ್ಟೇರ್ ಕೇಸ್ ನಾವು ಈ ವಾಲ್ ನಾವು ರಿಮೂವ್ ಮಾಡಿದ್ರೆ ಡೈರೆಕ್ಟ್ ನಮ್ಗೆ ಇದು ಡೈನಿಂಗ್ ಏರಿಯಾಗೆ ಕನ್ವರ್ಟ್ ಆಗೋಗುತ್ತೆ. ಯಾಕಂದ್ರೆ ಸ್ಟೇರ್ ಕೇಸ್ ಆದ ಕಡೆ ಬರುತ್ತೆ. ಬಟ್ ಇಲ್ಲಿ ದೊಡ್ಡವ್ರಿಗೆ ಯೂಸ್ ಆಗ್ಲಿ ಅನ್ನೋ ಒಂದು ಪರ್ಪಸ್ಗೆ ರೂಮ್ ನ ಮಾಡಿದ್ದಾರೆ. ಡೈನಿಂಗ್ ಮಾಡೋ ಆಪ್ಷನ್ ಇದ್ರು ಕೂಡ ರೂಮ್ ಮಾಡಿರುವಂತದ್ದು. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದೆ. ಮೇಜರ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಸೆಮಿ POP ವರ್ಕು ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು. ಅಂದ್ರೆ ಇಂಪ್ರೂವ್ ಮಾಡ್ಕೊಳ್ಳೋ ಅಷ್ಟು ಜಾಗ ಈ ರೂಮ್ ಅಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬಟ್ ಹಾಲು ಇಷ್ಟು ಫುಲ್ಲು ನಮಗೆ ಹಾಲಾಗಿ ಬಂದಿರೋದು. ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೋಬಹುದು, ಅಷ್ಟು ನಮ್ಗೆ ಗ್ರ್ಯಾಂಡ್ ಆಗಿ ಮಾಡಿರುವಂತದ್ದು. ಲೈಟಿಂಗ್ ಇದ್ರೆ ಮಾತ್ರ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಕೂಡ ಈ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ಗ್ರಿಲ್ ವರ್ಕ್ ಮತ್ತೆ ಟೀಕ್ ವುಡ್ ಅಲ್ಲಿ ಫಿನಿಶಿಂಗ್ ಆಗಿರುವಂತಹ ಪಿಲ್ಲರ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀನಿ. ಸ್ಟಡಿ ಯೂನಿಟ್ ಇಲ್ಲ, ಬಟ್ ಬಾಲ್ಕನಿ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಗಳು ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. 2 ಅಟ್ಯಾಚ್ ಬಾತ್ರೂಮ್ ಇದೆ. ಈಗ ನಾವು ನೋಡ್ತಾ ಇರುವಂತದ್ದು ಎಕ್ಸಾಕ್ಟ್ ಕುಬೇರಿನ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ನ್ಯಾಚುರಲ್ ಲೈಟ್ ಅಲ್ಲಿ ನೋಡ್ತಾ ಇರುವಂತಹ ವಿಡಿಯೋ ಇದು. ಯಾವುದೇ ರೀತಿ ನಾನು ಕಲರ್ ಗ್ರೇಡಿಂಗ್ ಮಾಡಿಲ್ಲ, ನ್ಯಾಚುರಲ್ ಲೈಟ್ ಅಲ್ಲೇ ವಿಡಿಯೋನ ಮಾಡ್ತಾ ಇದ್ದೀನಿ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ದೊಡ್ಡ ಸ್ಪೇಷಿಯಸ್ ಆಗಿ ಬಂದಿದೆ ಇದು ಈ ಮಾಸ್ಟರ್ ಬೆಡ್ರೂಮ್. ಈ ವಾಲಿಂದ ಇಲ್ಲಿಗೆ ಕಾಟ್ ಹಾಕೊಂಡ್ರು ಕೂಡ ಇನ್ ಕೇಸ್ ಏನಾದ್ರು ಟೇಬಲ್ ಬೇಕಂದ್ರೆ ಅದನ್ನ ಇಟ್ಕೊಬಹುದು. ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಗೆ ಪ್ರಾವಿಷನ್ ಮಾಡಿದ್ದಾರೆ. 2 ಡೋರ್ ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಜೊತೆಗೆ POP ವರ್ಕ್ ವಿತ್ LED ಲೈಟ್. ಇಲ್ಲಿ ನಮ್ಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಲ್ಲೂ ಅಷ್ಟೇನೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್. ಸೆಂಟ್ರಲ್ಲಿ ವಿಂಡೋ ವೆಂಟಿಲೇಷನ್ಗೋಸ್ಕರ. ಇಲ್ಲಿ ಏನು ಅಂದ್ರೆ ಒಂದು ಬಾಕ್ಸ್ ಗಳ ತರ ಐಟಮ್ಸ್ ನ ಮಾಡಿ ಇಟ್ಟಿದ್ದಾರೆ. ನಾವು ವಾಲಲ್ಲಿ ನಾವು ಟಿವಿ ಇಟ್ಕೊಳ್ಳೋ ತರ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಓಕೆ, ತೊಂದರೆ ಇಲ್ಲ. ಹಿಂದೆಗಡೆ ಒಂದು ನಾವು ಜಸ್ಟ್ ಒಂದು ಫ್ರೇಮ್ ತರ ಹೊಡಿತೀವಿ, ಬಟ್ ಅದೇನು ನೆಸೆಸರಿ ಇಲ್ಲ. ಬಟ್ ಇಲ್ಲಿ ಏನು ಅಂದ್ರೆ ಎಲ್ಲಾ ತರ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿ ಒಂದು ವಾಲ್ ಕೊಟ್ಟಿದ್ದಾರೆ. ವಾಲ್ಗೆ ಟಿವಿ ಮೌಂಟ್ ಆಗುತ್ತೆ. ಬಟ್ ಏನೇನು ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಎಲ್ಲ ಇಂಟೀರಿಯರ್ ಡ್ರಾಯರ್ ಬಾಕ್ಸ್ ಗಳ ನಮಗೆ ಇಂಟೀರಿಯರ್ ಅಲ್ಲಿ ವರ್ಕ್ ನ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಬರುತ್ತೆ. ಬಟ್ ಬಾತ್ರೂಮ್ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು, ದೊಡ್ಡದಾಗಿ ಬಂದಿದೆ. ಬಟ್ ನಿಮ್ಗೆ ಲೈಟ್ ಅಲ್ಲಿ ಕಾಣಿಸ್ತಾ ಇಲ್ಲ, ತುಂಬಾ ದೊಡ್ಡದಾಗಿದೆ. 2x4 ವೆಟ್ರೋಫಿಟಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮಗೆ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಗೊತ್ತಾಗುತ್ತೆ ನೋಡಿ, ಲೈಟಿಂಗ್ ಇದೆ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ದೊಡ್ಡದಾಗಿದೆ. ಇದ್ರ ಎದುರುಗಡೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ರೂಮಲ್ಲೂ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ರೂಮ್ ಇದೆ. ಇಲ್ಲೂ 2 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಕೂಡ ಅಷ್ಟೇನೆ ಸ್ಟೋರೇಜ್ ಸ್ಪೇಸ್ಗೆ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್.
POP ಲೈಟ್ ವಿತ್ ಜೊತೆಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್, ಇದು ಕೂಡ ಅಷ್ಟೇ ದೊಡ್ಡದಾಗಿದೆ, ಸ್ಪೇಷಿಯಸ್. ಇದಕ್ಕಿಂತ ದೊಡ್ಡದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ವಾಲ್ ಮೌಂಟೆಡ್ ಕಮೋಡ್, ಟಾಪ್ ಟು ಬಾಟಮ್ 2x4 ವೆಟ್ರೋಫಿಟರ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋ ಪರ್ಪಸ್ ಎಲ್ಲ ಕೊಟ್ಟಿರುವಂತದ್ದು ವೆಂಟಿಲೇಷನ್ಗೋಸ್ಕರ ಚೆನ್ನಾಗಿದೆ. ಆಂಟಿಸ್ಕೇಟ್ ವೆಟ್ರೋಫಿಟರ್ಸ್ ಫ್ಲೋರಿಂಗ್ ಅಲ್ಲಿ ಕೂಡ ಯೂಸ್ ಆಗಿರುವಂತದ್ದು ಸೂಪರ್ ಆಗಿದೆ. ಬಟ್ ಏನು ಅಂದ್ರೆ ಚಿಲ್ಡ್ರನ್ಸ್ ಈ ರೂಮ್ ಅಲ್ಲಿ ಇರೋದ್ರಿಂದ ಅವ್ರಿಗೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಲಿ ಅನ್ನೋ ಪರ್ಪಸ್ಗೆ ಬಾಲ್ಕನಿನ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ. ಒಂದು ಕಾಟೆ ಹಾಕೋಬಹುದು ಅಷ್ಟು ಜಾಗ ಈ ಬಾಲ್ಕನಿಲಿ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. WPC ವರ್ಕ್ ಕೂಡ ನಮಗೆ ಸೀಲಿಂಗ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಸೇಫ್ಟಿ ವೈಸ್ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ಈ ತರ ಇದೆ. ಬಟ್ ಏನಂದ್ರೆ 2 ರೂಮ್ ಅಲ್ಲೂ ಕೂಡ ನಮ್ಗೆ ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು. ಈಗ ಬನ್ನಿ 3ನೇ ಫ್ಲೋರ್ ಹೋಗೋಣ. ಈಗ ಎಕ್ಸಾಕ್ಟ್ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಇಲ್ಲೂ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ವಿಂಡೋ ಪರ್ಪಸ್ ಎಲ್ಲ ಕೊಟ್ಟಿರುವಂತದ್ದು ವೆಂಟಿಲೇಷನ್ಗೋಸ್ಕರ. ಇಲ್ಲಿ ಸ್ಕೈಲೈಟ್ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈಗ ನೋಡ್ತಾ ಇರುವಂತದ್ದು 4ನೇ ಬೆಡ್ರೂಮ್ ಅಂತಾನೆ ಹೇಳ್ಬೋದು, 4ನೇ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಹಾಲಲ್ಲಿ ಒಂದಿದೆ, ಮೇಲ್ಗಡೆ 3 ಇದೆ. ಸೇಮ್ ಕೆಳಗಡೆ ಆಸ್ ಇಟ್ ಇಸ್ ಹೇಗಿತ್ತು ಹಾಗೆ ಅಂತಾನೆ ಹೇಳ್ಬೋದು. ಏನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಸೇಮ್ ಸ್ಪೇಸ್ ಬರುತ್ತೆ. ಇಲ್ಲಿ ಬಾತ್ರೂಮ್ ನೋಡಿ ಗೊತ್ತಾಗುತ್ತೆ. ಇದಕ್ಕಿಂತ ದೊಡ್ಡದಿದೆ ಕೆಳಗಡೆ ಬಾತ್ರೂಮ್, ಎಷ್ಟು ಸ್ಪೇಷಿಯಸ್ ಆಗಿದೆ. ವೆಟ್ರೋಫಿಟರ್ಸ್ ಟಾಪ್ ಟು ಬಾಟಮ್ ಯೂಸ್ ಮಾಡಿದ್ದಾರೆ. ಪೈಂಟ್ ಮಾಡೋ ಅವಶ್ಯಕತೆ ಇಲ್ಲ, ಮೇಂಟೆನೆನ್ಸ್ ಈಸಿ. ವಾಲ್ ಮೌಂಟೆಡ್ ಕಮೋಡ್, ಆಂಟಿಸ್ಕೇಟ್ ವೆಟ್ರೋಫಿಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಬಟ್ ಇದಕ್ಕಿಂತ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಸೇಮ್ ಕಾನ್ಸೆಪ್ಟ್ ಅಲ್ಲೇ ವರ್ಕ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಎಕ್ಸಾಕ್ಟ್ ನಮಗೆ ಟೆರೆಸ್ಗೆ ಹೋಗೋದಕ್ಕೆ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಸೂಪರ್ ಇದೆ. ಒಳ್ಳೆ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಫ್ಲೋರಿಂಗ್ ಅಲ್ಲಿ ನೋಡಿ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಅಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇನ್ನೂ ಸ್ವಲ್ಪ ಎಳ್ಕೊಂಡಿರೋದ್ರಿಂದ ಬಾತ್ರೂಮ್ ದೊಡ್ಡದಾಗಿದೆ. ಬಟ್ ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ ವಾಷಿಂಗ್ ಮಿಷಿನ್ ನೀರನ್ನ ಸಪರೇಟ್ ಆಗಿ ಕೊಟ್ಬಿಟ್ಟು ಮೇಲ್ಗಡೆ ಹೋಗಕ್ಕೆ ಒಂದು ಲ್ಯಾಡರ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಹ್ಯಾಂಡಲ್ ಎಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ ಇಟ್ಕೊಳ್ಳೋಕೆ. 2 ಸೈಡ್ ಅಲ್ಲಿ ಹ್ಯಾಂಡಲ್ ನ ಕೊಟ್ಟಿರುವಂತದ್ದು. ಒಳ್ಳೆ ಸಿಟ್ಟಿಂಗ್ ಏರಿಯಾ, ಒಂದು ಫಂಕ್ಷನ್ ಒಂದು ಬರ್ತ್ಡೇ ಫಂಕ್ಷನ್ ನ ಮಾಡ್ಕೊಬಹುದು ಅಷ್ಟು ಜಾಗ ಈ ಟೆರೆಸ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಕೂಡ ನಮಗೆ ರೂಫ್ ಕಂಪ್ಲೀಟ್ ಆಗಿದೆ. ಟೋಟಲ್ 4 ರೂಫ್ ಬರುತ್ತೆ. ಸೂಪರ್ ಆಗಿದೆ. ಒಳ್ಳೆ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಕ್ವಶನ್ ಇಲ್ಲಿ ಪಿಲ್ಲರ್ ಬರುತ್ತೆ, ಹೇಗಿಂದಾನೆ ಹೋಗ್ಬೇಕು. ಇದು ತುಂಬಾ ವೈಡ್ ಆಗೇ ಇದೆ ಈ ಕ್ವಶನ್. ಮೇಲ್ಗಡೆ ಗ್ರಿಲ್ ಕೂಡ ಕೊಟ್ಬಿಟ್ಟಿದ್ದಾರೆ, ರೈನ್ ವಾಟರ್ ಬರ್ದಿಲ್ಲ. ಓಕೆ, ಇಲ್ಲಿ ನೋಡಿ ಗ್ರಿಲ್ ಕೊಟ್ಟಿದ್ದಾರೆ. ಇಲ್ಲಿ ರೈನ್ ವಾಟರ್ ಬರ್ದಿಲ್ಲ. ನಾವು ಕ್ಲೋಸ್ ಮಾಡಿದ್ರೆ ರೈನ್ ವಾಟರ್ ಯಾವುದೇ ರೀತಿ ಮನೆ ಒಳಗಡೆ ಎಂಟ್ರಿ ಆಗೋದಿಲ್ಲ. ಸರ್, ಈಗ ನಾನು ಬಿಲ್ಡಿಂಗ್ ಮೇಲೆ ಇದ್ದೀನಿ. ಇಲ್ಲಿ ನಮಗೆ 1000 ಲೀಟರ್ ಟ್ಯಾಂಕ್ ಕೂಡ ನಮಗೆ ಇನ್ಸ್ಟಾಲ್ ಆಗಿರುವಂತದ್ದು. ಕೆಳಗಡೆ ಕೂಡ ನಮಗೆ ವೈರ್ಗಳು ನೋಡಬಹುದು. ಆಟೋಮೆಟಿಕ್ ಕೇಬಲ್ ಎಲ್ಲ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಇದು ಸ್ಕೈಲೈಟ್ಗೆ ಪ್ರಾವಿಷನ್ ಮಾಡಿರುವಂತಹ ಟಫನ್ ಗ್ಲಾಸ್. ಇದು ಔಟರ್ ಲೊಕೇಶನ್ ನೋಡಿ, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇರುವಂತಹ ಜಾಗ. ಕಾವೇರಿ ವಾಟರ್ ಆಲ್ರೆಡಿ ಬಂದಿದೆ ಅಂತೆ, ಮೀಟರ್ ಇಶ್ಯೂ ಆಗ್ತಾ ಇದೆ. ಸೂಪರ್ ಆಗಿದೆ. ಆ ಟೆರೆಸ್ ಮೇಲಿಂದ ಏನ್ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದ್ರೆ ಸಿಂಪಲ್ ಆಗಿ ತುಂಬಾ ಜನಕ್ಕೆ ಹತ್ತಿರವಾಗಿರುವಂತಹ ಲೊಕೇಶನ್ಗಳನ್ನ ಹೇಳ್ತೀನಿ ನೋಡಿ. ಜಸ್ಟ್ ಲೈಟ್ ಆಗಿ ಝೂಮ್ ಮಾಡ್ತೀನಿ ನೋಡಿ. ಇದು ಪ್ರೆಸಿಡೆನ್ಸಿ ಸ್ಕೂಲು, ನಮ್ಗೆ ಅದು ಡಬಲ್ ರೋಡು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಡಬಲ್ ರೋಡು. ಇಲ್ಲಿ ನಮ್ಗೆ ಪ್ರೆಸಿಡೆನ್ಸಿ ಸ್ಕೂಲ್. ನಾವು ಪ್ರೆಸಿಡೆನ್ಸಿ ಸ್ಕೂಲ್ ಬ್ಯಾಕ್ ಸೈಡ್ ಅಲ್ಲೇ ಇದೀವಿ ನಾವು. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, 30 ಫೀಟ್ ರೋಡು. ಈ ರೈಟ್ ಸೈಡ್ಗೆ ನಮ್ಗೆ ಪ್ರೆಸಿಡೆನ್ಸಿ ಸ್ಕೂಲ್ ಇದೆ. ಇಲ್ಲಿಂದ ಜಸ್ಟ್ ಲೈಟ್ ಆಗಿ ಝೂಮ್ ಮಾಡಿದ್ರೆ ಅಲ್ಲೊಂಥರ ಶಟರ್ ತರ ಕಾಣಿಸ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ನಮ್ಗೆ RNSIT ಕಾಲೇಜು. ಉತ್ರಳ್ಳಿ ಮೈನ್ ರೋಡ್ ಅಲ್ಲಿ ಬರುವಂತಹ RNSIT ಕಾಲೇಜು ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿದೆ. ಮೈನ್ ರೋಡ್ ಅಲ್ಲಿ ಹೋದ್ರೆ, ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಬರೀ ನಮ್ಗೆ 1 ಕಿಲೋಮೀಟರ್ ಅಂತಾನೆ ಹೇಳ್ಬೋದು, ಅಷ್ಟು ಹತ್ರದಲ್ಲಿದೆ. ಅದ್ರ ಜೊತೆಗೆ ಉತ್ರಳ್ಳಿಲಿ ಹೋಗುವಂತಹ BMTC ಬಸ್ ಸ್ಟಾಪ್ಗೆ ಮತ್ತೆ ಉತ್ರಳ್ಳಿ ಮೈನ್ ರೋಡ್ಗೆ ಚನ್ಸಂದ್ರ RNSIT ಕಾಲೇಜು, PGS, JSS ಜೊತೆಗೆ
ಕೆಂಗೇರಿ ಟರ್ಮಿನಲ್ ಮೆಟ್ರೋ ಈ ಪೋರ್ಷನ್ ಅಲ್ಲಿ ತುಂಬಾ ಹತ್ರ ಇದೆ. ಇಲ್ಲಿಂದ ಕನಕಪುರಕ್ಕೆ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಎಕ್ಸಾಕ್ಟ್ ನಮಗೆ 4.5 ಇಲ್ಲಾಂದ್ರೆ 5 ಕಿಲೋಮೀಟರ್ ಒಳಗಡೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ KCIT ಕಾಲೇಜು ನಮ್ಗೆ ಇರುವಂತದ್ದು. ಇಲ್ಲಿ ನಮಗೆ ರೆಸಿಡೆನ್ಸಿ ಸ್ಕೂಲ್ ಬಂದ್ಬಿಟ್ಟು 300 ಮೀಟರ್ ಇದೆ. NPS ಬಂದ್ಬಿಟ್ಟು ನಮಗೆ ಜಸ್ಟ್ 800 ಮೀಟರ್ ಇದೆ. ನಮಗೆ ಬನಶಂಕರಿ 6 ಸ್ಟೇಜಲ್ಲಿ ಬರುವಂತಹ NPS ಸ್ಕೂಲ್ ಕೂಡ ಬರೀ ನಮಗೆ 800 ಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಉತ್ರಳ್ಳಿ ಮೈನ್ ರೋಡ್ಗೆ ಚಂದ್ಸಂದ್ರಾಗ ಹೋಗೋದಕ್ಕೆ ಬರೀ 1 ಕಿಲೋಮೀಟರ್, ಕನಕಪುರ ರೋಡ್ಗೆ ಬರೀ 5 ಕಿಲೋಮೀಟರ್ ದೂರದಲ್ಲಿದೆ. ಸ್ಕೂಲ್ಗಳಿಗೆ ನಡ್ಕೊಂಡು ಹೋಗೋ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮುಂದೆಗಡೆ ಬರೋದಲ್ಲ ನಮಗೆ 30-40 ಇರುವಂತಹ ಮನೆಗಳು 30-40 ಸೈಟ್ಗಳು ಇರುವಂತದ್ದು. ಈ ಪೋರ್ಷನ್ ಬಂದು ನಮಗೆ 20-30 ನೋಡ್ಬೋದು. ಈ ಮನೆ ಇರೋ ಲೈನ್ ಇದು ಫುಲ್ಲು ಮನೆಗಳಾಗಿದೆ. ಹಿಂದೆಗಡೆ ಪಕ್ಕದಲ್ಲಿ ಒಂದು ಖಾಲಿ ಇದೆ ಅನ್ನೋದೊಂದು ಬಿಟ್ರೆ ಫುಲ್ಲು ನಮಗೆ ಮನೆಗಳಾಗಿರುವಂತದ್ದು. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್ ಮತ್ತೆ ಥರ್ಡ್ ಬ್ಲಾಕ್, 11th ಬ್ಲಾಕ್ ಅಲ್ಲಿ ನಮಗೆ ಕಾವೇರಿ ಆಲ್ರೆಡಿ ಇಶ್ಯೂ ಆಗಿದೆ ಅಂತ ಹೇಳ್ತಾ ಇದಾರೆ. ಕನ್ಫರ್ಮ್ ಮಾಡ್ಕೊಬಹುದು. ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು. ಕಾವೇರಿ ವಾಟರ್ ಒಂದ್ಸತಿ ಏರಿಯಾಗೆ ಅವೈಲೇಬಲ್ ಆಯ್ತು ಅಂದ್ರೆ ಸೈಟ್ ರೇಟ್ ಗಗನಕ್ಕೆ ಇರುತ್ತೆ ಅಂತಾನೆ ಹೇಳ್ತೀನಿ. ಆಕ್ಚುಲಿ ಅಂಜನಾಪುರದಲ್ಲಿ ಕಾವೇರಿ ವಾಟರ್ ಇಂದಾನೆ ಸೈಟ್ಗಳ ರೇಟ್ಗಳ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಆಕ್ಚುಲಿ ಇದು ರೈಟ್ ಟೈಮ್ ಅಂತಾನೆ ಹೇಳ್ಬೋದು. ಇವ್ರು ಕೋಟ್ ಮಾಡ್ತಾ ಇರೋದು ಪ್ರೆಸೆಂಟ್ ಈಗ ರೈಟ್ ಟೈಮ್ ಅಂತಾನೆ ಹೇಳ್ಬೋದು. ಇನ್ನೊಂದು 6 ತಿಂಗಳಲ್ಲಿ ಈ ರೇಟಿಗೆ ಈ ಮನೆ ಸಿಗೋದಿಲ್ಲ. ಇದೇ ಮನೆ ನಮಗೆ 170, 180 ವರೆಗೂ ಹೋಗ್ಬಿಡುತ್ತೆ ಹೇಳ್ತಾ ಇದೀನಿ. ಒಳ್ಳೆ ಲೊಕೇಶನ್, ಒಳ್ಳೆ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಈಗ ಪ್ರೆಸೆಂಟ್. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಇನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ವಿಸಿಟಿಂಗ್ ಮಾಡಬೇಕು, ಇನ್ಫಾರ್ಮೇಶನ್ ಏನಾದರೂ ಬೇಕು ಅಂದ್ರೆ ರೈಟ್ ಸೈಡಲ್ಲಿ ನಾನು VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ಇನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಎನಿ ಪ್ರಾಪರ್ಟಿ ಬ್ಯಾಂಕ್ ಏನಾದ್ರು ಲೋನ್ಗೋಸ್ಕರ ಎಂಕ್ವೈರಿ ಮಾಡ್ತಾ ಇದ್ರೆ, ಕನ್ಸ್ಟ್ರಕ್ಷನ್ ಲೋನ್ ಇರಲಿ, ಪರ್ಚೇಸಿಂಗ್ ಲೋನ್ ಏನಾದ್ರು ಇತ್ತು ಅಂದ್ರೆ ಎನಿ ಬ್ಯಾಂಕ್, ಎನಿ ಖಾತಾ 100% VC ಪ್ರಾಪರ್ಟಿನ ಸಂಪರ್ಕಿಸಿ. ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ. VC ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.